ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಅಸ್ತಂಗತರಾಗಿದ್ದಾರೆ. 94 ವರ್ಷ ಅವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆರ್ ನಗರದ ಆಸ್ಪತ್ರೆಯೊಂದರಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಭೈರಪ್ಪ ಅಂತ ಹೇಳಿದ್ರೆ, ಎಸ್ ಎಲ್ ಭೈರಪ್ಪ ಅಂತ ಹೇಳಿದ್ರೆ ಹಲವಾರು ಕಾದಂಬರಿಗಳು ಕಣ್ಮುಂದೆ ಬರುತ್ತೆ, ಹಲವಾರು ಕಥೆಗಳು ಕಣ್ಮುಂದೆ ಬರುತ್ತೆ, ಅವರ ಜೀವನ ಕಣ್ಮುಂದೆ ಬರುತ್ತೆ. ಸಂಶೋಧನೆ ಮಾಡಿ ಅತ್ಯಂತ ನಿಖರವಾಗಿ ಸಾಹಿತ್ಯವನ್ನು ರಚಿಸೋದರಲ್ಲಿ, ಕಾದಂಬರಿಗಳನ್ನು ರಚಿಸೋದರಲ್ಲಿ ಎಸ್ ಎಲ್ ಭೈರಪ್ಪ ಎತ್ತಿದ ಕೈ. ಅವರ ರೀತಿಯಲ್ಲಿ ಯಾರು ಕೂಡ ಅವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ಸಾಹಿತಿ ಮತ್ತೊಬ್ಬರು ಇಲ್ಲ ಅಂತ ಹೇಳಿದ್ರು ಕೂಡ ಅನೇಕ ರೀತಿಯ ವಾದ ವಿವಾದಗಳು ಕೂಡ ಅವರು ಮೈ ಮೇಲೆ ಎಳೆದುಕೊಂಡಿದ್ದು ಇದೆ. ಅದರ ಜೊತೆಗೆ ನೋಡಿ, ಅವರ ಕಾವ್ಯಗಳು ನೋಡಿ, ಅವರ ಕಾದಂಬರಿಗಳು ನೋಡಿ, ಸಾಹಿತ್ಯ ರಚನೆಯ ಶೈಲಿ ನೋಡಿ, ಗ್ರಾಮೀಣ ಭಾಗದಿಂದ ಹಿಡಿದುಕೊಂಡು ಇತಿಹಾಸದವರೆಗೂ, ಗ್ರಾಮೀಣ ಭಾಗದಿಂದ ಹಿಡಿದುಕೊಂಡು ಬೇರೆ ಬೇರೆ ದೇಶಗಳವರೆಗೂ ಕೂಡ ಬರೆದಂಥ ನಿದರ್ಶನಗಳಿದ್ದಾವೆ. ಅವರ ಕಾದಂಬರಿಗಳು ಅನೇಕ ರೀತಿಯ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ವು. ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಪ್ರಸಿದ್ಧ ಕಾದಂಬರಿಕಾರ. 94 ವರ್ಷ, ಇತ್ತೀಚೆಗಷ್ಟೇ 94ನೇ ವರ್ಷದ ಜನ್ಮದಿನವನ್ನು ಅವರು ಆಚರಣೆ ಮಾಡಿಕೊಂಡಿದ್ರು. ವಯಸ್ಸಾಗಿತ್ತು 94 ವರ್ಷ. ವಯೋಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ರು. ಭೈರಪ್ಪ ಅವರ ಕೃತಿಗಳು ಅನೇಕ ಇದ್ದಾವೆ ನೋಡಿ. ಅವರು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮದವರು. ಅಲ್ಲಿಂದಲೇ ಅವರ ಬದುಕು ಆರಂಭವಾಗುತ್ತೆ. ಅನೇಕ ಸಂಕಷ್ಟಗಳ ಮಧ್ಯೆ ಅವರ ಜೀವನ ಆರಂಭ ಆಗುತ್ತೆ. ಆದರೂ ಕೂಡ ಛಲ ಬಿಡದೆ, ಹಠ ಬಿಡದೆ, ವಾರನ್ನದ ರೀತಿಯಲ್ಲಿ ಊಟ ಮಾಡ್ತಾ, ಯಾರದ್ದೋ ಮನೆಯಲ್ಲಿ ವಾಸ ಮಾಡ್ತಾ, ಹಾಸ್ಟೆಲ್ಗಳಲ್ಲಿರ್ತಾ ತಮ್ಮ ಶೈಕ್ಷಣಿಕ ಜೀವನವನ್ನು ಕಟ್ಟಿಕೊಂಡರು. ಕರ್ನಾಟಕದ ಮೇರು ಪ್ರಶಸ್ತಿ, ಕರ್ನಾಟಕದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಅನೇಕ ಜನ ಪಡೆದುಕೊಂಡಿದ್ದಾರೆ. ಜ್ಞಾನಪೀಠ ಒಂದು ಬಿಟ್ಟರೆ ಎಸ್ ಎಲ್ ಭೈರಪ್ಪ ಅವರಿಗೆ ಅನೇಕ ಪ್ರಶಸ್ತಿ ಇವರನ್ನು ಹುಡುಕಿಕೊಂಡು ಬಂದಿದ್ದಾವೆ. ಅದರಲ್ಲಿ ಶ್ರೇಷ್ಠ ಪ್ರಶಸ್ತಿ ಅಂತ ಹೇಳಿದರೆ ಅದು ಸರಸ್ವತಿ ಸಮ್ಮಾನ್. ಕಿತ್ತು ತಿನ್ನುವ ಬಡತನ, ಅತ್ಯಂತ ಬೇಜವಾಬ್ದಾರಿ ತಂದೆ, ಪ್ಲೇಗ್ ಮಾರಿಯಿಂದ ತತ್ತರಗೊಂಡಿರುವಂಥ ಪರಿಸರದಲ್ಲಿ ಹುಟ್ಟಿದಂಥ ಎಸ್ ಎಲ್ ಭೈರಪ್ಪ ಸಣ್ಣ ವಯಸ್ಸಿನಲ್ಲಿಯೇ ಅವರು ಒಂದು ಧೀಮಂತಿಕೆಯನ್ನು, ಅವರ ತಾಯಿಯ ಗುಣವನ್ನು ಮೈಗೂಡಿಸಿಕೊಂಡಿದ್ದರು. ಶಾಲಾ ದಾಖಲೆಗಳ ಪ್ರಕಾರ ಅವರ ಜನ್ಮ ದಿನಾಂಕ 20/8/1931. ಇಲ್ಲಿಗೆ ನೋಡಿ, 28. ಸೊ ಆಗಸ್ಟ್ 20ನೇ ತಾರೀಕು ಅವರು ಇತ್ತೀಚೆಗಷ್ಟೇ 94ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡಿದ್ರು. ನೋಡಿ, ಅವರ ಕೃತಿಗಳನ್ನು ಕೂಡ ಒಮ್ಮೆ ನೋಡ್ತಾ ಹೋಗೋಣ. 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಲಭಿಸಿತು. 2011ರಲ್ಲಿ ನಾಡೋಜ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದರು. 2010ರಲ್ಲಿ ಸರಸ್ವತಿ ಸಮ್ಮಾನ್, ಅತ್ಯಂತ ಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದರು. 2005ರಲ್ಲಿ ಪಂಪ ಪ್ರಶಸ್ತಿಗೆ ಭಾಜನರಾಗಿದ್ದರು ಎಸ್ ಎಲ್ ಭೈರಪ್ಪ. 2023 ಹೀಗೆ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿತ್ತು. ಆಮೇಲೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಪ್ರಶಸ್ತಿಯನ್ನು ಕೂಡ 2014ರಲ್ಲಿಯೇ ಪಡೆದುಕೊಂಡಿದ್ದು. ನಾಡೋಜ ಪ್ರಶಸ್ತಿಯನ್ನು 2011ರಲ್ಲಿ ಪಡೆದುಕೊಂಡಿದ್ದು. ಹೀಗೆ ಅನೇಕ ಪ್ರಶಸ್ತಿಗಳು ಅವರ ಸಾಹಿತ್ಯಕ್ಕೆ ಸಂದಿತ್ತು. ಎಸ್ ಎಲ್ ಭೈರಪ್ಪ ಈ ರಾಜ್ಯದ ಅತ್ಯಂತ ಮೇರು ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು. ಸಂಶೋಧನಾತ್ಮಕ ಸಾಹಿತ್ಯವನ್ನು ರಚಿಸೋದರಲ್ಲಿ ಎತ್ತಿದ ಕೈ. ಅವರ ಹುಟ್ಟು ನೋಡಿದ್ರೆ ನಿಜಕ್ಕೂ ಕೂಡ ಎಸ್ ಎಲ್ ಭೈರಪ್ಪ ಅಂಥ ಕಡು ಬಡತನದಲ್ಲಿ, ಕಿತ್ತು ತಿನ್ನುವ ಬಡತನ ಅಂತ ಹೇಳಿದ್ರೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿಯಲ್ಲಿ ಜನಿಸಿದಂಥ ಎಸ್ ಎಲ್ ಭೈರಪ್ಪ ಸಾಹಿತ್ಯ ಲೋಕದ ಮೇರು ಪರ್ವತದ ರೀತಿಯಲ್ಲಿ ಬೆಳೆದಿದೆಯಲ್ಲ, ನಿಜಕ್ಕೂ ಕೂಡ ಅವರ ಜೀವನದ ಯಶೋಗಾಥೆ ಎಲ್ಲರಿಗೂ ಕೂಡ ಮಾದರಿಯಾಗಿ ನಿಲ್ಲಬಲ್ಲಂಥದ್ದು. ಅವರು ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವ ರೀತಿಯಲ್ಲಿ ಅವರು ಅನೇಕ ರೀತಿಯ ಒಂದಕ್ಕಿಂತ ಒಂದು ವಿಭಿನ್ನ ಸಾಹಿತ್ಯದ ರಚನೆ ಅವರಿಂದ ಆಗ್ತಾ ಇತ್ತು ನೋಡಿ. ಅವರ ಕಾದಂಬರಿಗಳು ಕೂಡ ಎಷ್ಟು ವಿಭಿನ್ನವಾಗಿದ್ವು ಅಂತ ಹೇಳಿದ್ರೆ, ಒಂದರ ಕಥಾವಸ್ತು ಒಂದು ರೀತಿಯಲ್ಲಿ ಸಾಗಿದರೆ ಮತ್ತೊಂದರ ಕಥಾವಸ್ತು ಬೇರೆಯದ್ದೇ ರೀತಿಯಲ್ಲಿ ಆಗಿರ್ತಾ ಇತ್ತು. ಕಥಾವಸ್ತುಗಳು ಬದಲಾಗ್ತಾ ಇದ್ವು. ಕಥೆಯ ಹಿಂದಿನ ಸಂಶೋಧನೆ ಬಹಳ ದೊಡ್ಡ ದೀರ್ಘ ಪ್ರಮಾಣದಲ್ಲಿ ಇರ್ತಾ ಇತ್ತು. ಅಂಥ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಮ್ಮೊಂದಿಗಿಲ್ಲ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ.
ಆದರೆ ಇವರ 2 ಡೇಟ್ ಆಫ್ ಬರ್ತ್ಗಳನ್ನು ನಾವು ನೋಡ್ತೀವಿ. 2 ಡೇಟ್ ಆಫ್ ಬರ್ತ್ಗಳನ್ನು ನೋಡ್ತೀವಿ ನಾವು. 26/7/1934 ಅಂತ ಒಂದು ಕಡೆ ಇದೆ, 31 ಅಂತ ಒಂದು ಕಡೆ ಇದೆ. ಯಾಕಂತ ಹೇಳಿದರೆ ಆ ಕಾಲಕ್ಕೆ ಡೇಟ್ ಆಫ್ ಬರ್ತನ್ನು ಬರೆದಿಡೋದು ಕೂಡ ಅಕ್ಷರವಂತರಿಲ್ಲದ, ಅಕ್ಷರ ಸಂಸ್ಕೃತಿ ಇಲ್ಲದ ರೀತಿಯ ವಾತಾವರಣ ಆಗಿತ್ತು. ಅನಕ್ಷರತೆ ಆಗ ತಾಂಡವಾಡ್ತಾ ಇತ್ತು. ನೋಡಿ ಅವರ ಪರಿಸರ ಹೆಂಗಿತ್ತು ಅಂತ ಹೇಳಿದ್ರೆ, ಒಂದು ಹಳ್ಳಿಗಾಡಿನ ಸಂತೇಶ್ವರ ಗ್ರಾಮ, ಈಗಲೂ ಕೂಡ ಚನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮ ಈಗಲೂ ಕೂಡ ಒಂದು ಕುಗ್ರಾಮವಾಗಿ ಉಳಿದುಕೊಂಡಿದೆ. ಅಂಥ ಗ್ರಾಮದಲ್ಲಿ ಹುಟ್ಟಿದಂಥ ಅವರು ಅನೇಕ ಪದವಿಯನ್ನು ಅಲಂಕರಿಸ್ತಾ ಹೋದರು. ಇವರ 5ನೇ ವಯಸ್ಸಿನಲ್ಲಿ ಅವರ ತಾಯಿ ಪ್ಲೇಗ್ ರೋಗದಿಂದ ಮೃತಪಡ್ತಾರೆ. ಬದುಕಿನ ವಿಶಾಲತೆಯ ರಂಗದಲ್ಲಿ ಸಾಹಸಮಯವಾದ ಬದುಕನ್ನೇ ಎಸ್.ಎಲ್. ಭೈರಪ್ಪ ಜೀವಿಸಿದ್ದಾರೆ. ಒಂದು ಸಾಹಸಮಯ ಬದುಕನ್ನು ಅವರು ಸವಿಸಿದ್ದಾರೆ. ತಾವೇ ನಿರ್ಮಿಸಿ ತಾವೇ ಆ ಹಾದಿಯಲ್ಲಿ ಸಾಗೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಗಾಂಧೀಜಿಯವರ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಧುಮುಕಿದಾಗ ಅವರಿಗಿದ್ದದ್ದು ಕೇವಲ 13 ವರ್ಷ ಮಾತ್ರ. ಪ್ರೌಢ ಶಿಕ್ಷಣ ಮತ್ತು ಕಾಲೇಜಿನ ಓದು ಮೈಸೂರಿನಲ್ಲಿ ಮುಂದುವರಿಸಿದ ಭೈರಪ್ಪ ಅವರು MA ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು. ಸ್ನಾತಕೋತ್ತರ ಪದವಿಯನ್ನು ಗಳಿಸಿದಾಗ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು ಅವರು. ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ಇಂಗ್ಲಿಷ್ನಲ್ಲಿ ರಚಿಸಿದ ಮಹಾಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಗಳಿಸಿದರು. ಸತ್ಯ ಮತ್ತು ಸೌಂದರ್ಯ ಅಂತ, ಅದು ಇಂಗ್ಲಿಷ್ನಲ್ಲಿ ರಚಿಸಿದ್ರು. ಹುಬ್ಬಳ್ಳಿ, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಗಳಲ್ಲಿ ತಮ್ಮ ಉಪನ್ಯಾಸಕ ವೃತ್ತಿಯನ್ನು ಕೈಗೊಂಡಿದ್ರು. ಹುಬ್ಬಳ್ಳಿಯಲ್ಲೂ ಕೂಡ ಕೆಲ ಕಾಲ ಕೆಲಸ ಮಾಡಿದರು, ಹಾವೇರಿಯಲ್ಲೂ ಕೂಡ ಕೆಲ ಕಾಲ ಕೆಲಸ ಮಾಡಿದರು. ಗುಜರಾತಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಕೆಲಸ ಮಾಡಿದರು. ದೆಹಲಿಯಲ್ಲೂ ಕೂಡ ತಮ್ಮ ಉಪನ್ಯಾಸಕ ವೃತ್ತಿಯನ್ನು ಕೈಗೊಂಡಿದ್ರು. ಅತ್ಯಂತ ಶಾಸ್ತ್ರೀಯ ಶಿಸ್ತಿನ ಓದಿನ ನಡುವೆ ಮಹತ್ವದ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಅವರು ರಚಿಸಿದಂಥ ಮೊಟ್ಟಮೊದಲ ಕಾದಂಬರಿಗಳು ನೋಡ್ತಾ ಹೋದರೆ ಭೀಮಕಾಯ ಅಂಥೇಳಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ರಚಿಸ್ತಾರೆ. ಅವರು ಹೈಸ್ಕೂಲ್ ಓದುತ್ತಿದ್ದಾಗಲೇ ಅವರು ಭೀಮಕಾಯ ಎನ್ನುವ ಪ್ರಪ್ರಥಮ ಕೃತಿಯನ್ನು ರಚಿಸ್ತಾರೆ. ಮೊದಲ ಕೃತಿ ಭೀಮಕಾಯ. ಅಲ್ಲಿ ಅವರ ಸಾಹಿತ್ಯದ ಆಳ, ಅಗಲ, ವ್ಯಾಪ್ತಿ, ಅದರ ಪ್ರೌಢಿಮೆ ಎಷ್ಟಿತ್ತು ಅನ್ನೋದು ಎಸ್.ಎಲ್. ಭೈರಪ್ಪ ಅವರ ಕೃತಿಗಳಲ್ಲಿ ಮೊದಲ ಕೃತಿಯಲ್ಲೇ ಅದು ಬಿಂಬಿತವಾಗಿತ್ತು. ಆಯಾ ಕಾಲದಲ್ಲಿ ಬಂದಿರುವಂಥ ಕಾದಂಬರಿಗಳೆಲ್ಲವೂ ಕೂಡ ಚರ್ಚೆಗೊಳಗಾಗಿದ್ದಾವೆ. ಹೌದು, ಕೆಲ ಕಾಲ ವಿವಾದಕ್ಕೂ ಒಳಗಾಗಿದ್ದಾವೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ವಿಮರ್ಶೆ, ಟೀಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೆ, ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇದೆ. ವಿಮರ್ಶಾತ್ಮಕ ಸಾಹಿತ್ಯ ಇದೆಯಲ್ಲ, ಅದು ಅನೇಕ ವಿಮರ್ಶೆಗಳು ಒಳಪಡುತ್ತೆ. ಎಸ್.ಎಲ್. ಭೈರಪ್ಪ ಅವರ ಕೃತಿಗಳು, ಕಾದಂಬರಿಗಳು ಕೂಡ ವಿಮರ್ಶೆಗೆ ಒಳಪಟ್ಟಿದ್ದಾವೆ. ಆನಂತರದಲ್ಲಿ ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಅನೇಕ ಭಾಷೆಗಳಿಗೆ ಅವರ ಕೃತಿಗಳೆಲ್ಲವೂ ಕೂಡ ಅನುವಾದಗೊಂಡಿದ್ದಾವೆ. ಅತ್ಯಂತ ಫೇಮಸ್, ನಿಮಗೆ ಎಸ್.ಎಲ್. ಭೈರಪ್ಪ ಅಂತ ಹೇಳಿದ್ರೆ ನೆನಪಾಗುವಂಥವು ಪ್ರತಿಯೊಬ್ಬರು ಕೂಡ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಇವರ ಕಾದಂಬರಿಗಳು ಕೇವಲ ಪುಸ್ತಿಕೆಯ ರೂಪದಲ್ಲಿರಲಿಲ್ಲ, ಬದಲಾಗಿ ಧಾರಾವಾಹಿಗಳಾಗಿದ್ದಾವೆ, ಸಿನಿಮಾಗಳಾಗಿದ್ದಾವೆ, ನಾಟಕಗಳಾಗಿದ್ದಾವೆ. ನೋಡಿ, ಗೃಹಭಂಗ ಧಾರಾವಾಹಿ ಆಗಿತ್ತು. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿನೆರಳು, ತಬ್ಬಲಿಯು ನೀನಾದ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಭಿತ್ತಿ, ಹೀಗೆ ಮುಂತಾದವು ಹಿಂದಿ ಮತ್ತು ಮರಾಠಿಯಲ್ಲೂ ಕೂಡ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಹಿಂದಿ ಮತ್ತು ಮರಾಠಿಯಲ್ಲೂ ಕೂಡ ಎಸ್.ಎಲ್. ಭೈರಪ್ಪ ಅವರ ಕೃತಿಗಳಿಗೆ ಮಾನ್ಯತೆ ದೊರಕಿದೆ. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೆ, ಮತದಾನ, ಈ 3 ಕಾದಂಬರಿಗಳು ಸಿನಿಮಾವಾಗಿದ್ದಾವೆ. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೆ ಮತ್ತು ಮತದಾನ.
ಈ 3 ಕಾದಂಬರಿಗಳು ಸಿನಿಮಾ ನಿರ್ಮಾಣವಾಗಿದ್ದಾವೆ. ಮತದಾನದಲ್ಲಿ ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಅಂದುಕೊಳ್ಬೇಕಾಗತ್ತೆ. ರಾಮಕೃಷ್ಣ ಹೆಗಡೆ ಅವರು ಕೂಡ ಮತದಾನ ಸಿನಿಮಾದಲ್ಲಿ ನಟಿಸಿದರು. ಅನಂತ್ ನಾಗ್ ಕೂಡ ಆ ಸಿನಿಮಾದಲ್ಲಿದ್ದಾರೆ. ಇನ್ನು ವಂಶವೃಕ್ಷಕ್ಕೆ 1966ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿತ್ತು. 1975ರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ. ಇನ್ನು ಪರ್ವ ಇಡೀ ಅವರ ಕಾದಂಬರಿಗಳನ್ನು ಒಂದು ಕಡೆ ಇಟ್ಟರೆ ಪರ್ವ ಮತ್ತೊಂದು ಕಡೆ ಇಡಬೇಕಾಗಿತ್ತು. ಅಷ್ಟು ಚರ್ಚೆಗೊಳಗಾಗಿದ್ದು ಅಂತ ಹೇಳಿದ್ರೆ ಪರ್ವ ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು, ಆ ಕಾಲದ ಜೀವನ ಮೌಲ್ಯಗಳನ್ನು, ಮೃತ್ಯುವಿನ ರಹಸ್ಯಾತ್ಮಕತೆಯನ್ನು ಆ ಕಾದಂಬರಿಯಲ್ಲಿ ಅರ್ಥಗರ್ಭಿತವಾಗಿ ಬಿಂಬಿಸಲಾಗಿದೆ. ಲೈಂಗಿಕತೆ ಮತ್ತು ಸಾವುಗಳ ನೆಲೆಯಲ್ಲಿ ದ್ರೌಪದಿ, ಕುಂತಿ, ಮಾದ್ರಿ, ಗಾಂಧಾರಿ ಈ ಪಾತ್ರಗಳನ್ನು ವಿಶಿಷ್ಟವಾಗಿ ಅವರು ರೂಪಿಸಿದರು. ಕಾದಂಬರಿಗಳು ಮಾತ್ರವಲ್ಲದೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದಂಥ ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ಕೂಡ ಭೈರಪ್ಪ ಅವರು ರಚಿಸಿದ್ದಾರೆ. ಪ್ರಸ್ತುತ ಅವರು ಮೈಸೂರು ನಗರದಲ್ಲಿ ವಾಸವಾಗಿದ್ದು ಅವರ ಸಂಧ್ಯಾಕಾಲದ ಈ ಜೀವನ ಮೈಸೂರಿನಲ್ಲಿತ್ತು. ಸಂಧ್ಯಾಕಾಲದ ಜೀವನವನ್ನು, ಕೊನೆಯ ಕಾಲದ ಜೀವನವನ್ನು, ಕೊನೆ ಗಳಿಗೆಗಳನ್ನು ಮೈಸೂರಿನಲ್ಲಿ ಅವರು ಕಳೀತಾ ಇದ್ರು. 1999ರಲ್ಲಿ ಕನಕಪುರದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮೈಸೂರು ದಸರಾ ಯಾವ ವಿವಾದವನ್ನು ನಾವು ಇಷ್ಟು ದಿನಗಳಲ್ಲಿ ನೋಡಿದ್ವೋ ಆ ಮೈಸೂರು ದಸರಾ ಉದ್ಘಾಟನೆ ಮಾಡಿದಂಥವರು ಕೂಡ ಎಸ್.ಎಲ್. ಭೈರಪ್ಪ ಆಗಿದ್ದಾರೆ. ಅತ್ಯಂತ ಹೃದಯ ಸ್ಪರ್ಶಿ ಚಿತ್ರಣ ಬರೆದು ಹೃದಯ ಸ್ಪರ್ಶಿ ಕಥೆಗಳನ್ನು ಬರೆದಿದ್ದಾರೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ಇನ್ನು ಆತ್ಮಚರಿತ್ರೆಯನ್ನು ಕೂಡ, ಅವರ ಆತ್ಮಚರಿತ್ರೆ ಭಿತ್ತಿ, ಅವರ ಇಡೀ ಆತ್ಮಚರಿತ್ರೆಯಲ್ಲಿ ಅದನ್ನು ವಿವರಿಸಿದ್ದಾರೆ. ನೋಡಿ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಲಿ, ಯಾವುದೋ ಒಂದು ಸ್ಥಳಕ್ಕೆ ಹೋಗಲಿ, ಎಸ್.ಎಲ್. ಭೈರಪ್ಪ ಅವ್ರು ಮಾಡ್ತಾ ಇದ್ದದ್ದು ಅಂತ ಹೇಳಿದ್ರೆ ನೇರವಾಗಿ ಅಲ್ಲಿನ ಜನಗಳ ಜೊತೆ ಮಾತಿಗಿಳಿತಾ ಇದ್ರು. ಅಲ್ಲಿನ ಜನಗಳ ಜೀವನವನ್ನು ಅಧ್ಯಯನ ಮಾಡ್ತಾ ಇದ್ರು, ಅವರ ಶೈಲಿಯನ್ನು ನೋಡ್ತಾ ಇದ್ರು, ಅವರ ಉಡುಪುಗಳನ್ನು ನೋಡ್ತಾ ಇದ್ರು, ಅವರ ಆಹಾರ ಪದ್ಧತಿಗಳನ್ನು ನೋಡ್ತಾ ಇದ್ರು, ಅವರ ಸಂಸ್ಕೃತಿಯನ್ನು ನೋಡ್ತಾ ಇದ್ರು. ಕೊನೆಗೆ ಆ ಊರಿನ ಸಂಬಂಧಗಳನ್ನು, ಅನೈತಿಕ ಸಂಬಂಧಗಳ ವಿವರಗಳನ್ನು ಕೂಡ ಪಡೆದುಕೊಳ್ತಾ ಇದ್ರು. ಪಟೇಲನ ಜೊತೆ ಯಾವುದೋ ಹೆಂಗಸಿನ ಸಹವಾಸ ಇದೆ, ಅವರು ಈ ಥರದ ವಿಷಯಗಳನ್ನು ಹೇಳಲಿಕ್ಕೆ ಯಾವುದೂ ಕೂಡ ಮುಚ್ಚುಮರೆ ಮಾಡ್ತಾ ಇರಲಿಲ್ಲ. ಅನೇಕ ಕಾದಂಬರಿಗಳಲ್ಲೂ ಕೂಡ ಅದು ಪ್ರತಿಬಿಂಬಿತವಾಗಿದೆ. ಅಂದರೆ ಒಂದು ಗ್ರಾಮ ಅಂತ ನೋಡಿದಾಗ, ಒಂದು ಜನ ಅಂತ ನೋಡಿದಾಗ ಎಲ್ಲ ಆಯಾಮಗಳಲ್ಲೂ, ಎಲ್ಲ ಕೋನಗಳಲ್ಲೂ ಕೂಡ ನೋಡುವಂಥ ಶಕ್ತಿ ಎಸ್.ಎಲ್. ಭೈರಪ್ಪ ಅವ್ರಿಗೆ ಲಭಿಸುತ್ತದೆ. ಎಲ್ಲ ಕೋನಗಳಲ್ಲೂ, ಎಲ್ಲ ಆ್ಯಂಗಲ್ಗಳಲ್ಲೂ ನೋಡುವಂಥ ಶಕ್ತಿ, ಅದನ್ನು ಅಷ್ಟೇ ಮುಚ್ಚುಮರೆ ಇಲ್ಲದೆ ಪ್ರಕಟಿಸುವಂಥ ಎದೆಗಾರಿಕೆಯನ್ನು, ಧೈರ್ಯವಂತಿಕೆಯನ್ನು ಕೂಡ ಎಸ್.ಎಲ್. ಭೈರಪ್ಪ ತೋರಿಸಿದ್ದಾರೆ. ಅನೇಕ ಸಂಗತಿಗಳನ್ನು ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಯಾವುದನ್ನು ಕೂಡ ಮುಚ್ಚುಮರೆ ಮಾಡದ ರೀತಿಯಲ್ಲಿ ಅವರ ಜೀವನ ಶೈಲಿ ಇತ್ತು. ಈಗ ಮೈಸೂರಿನ ಭೈರಪ್ಪ ಅವರ ನಿವಾಸದ ಬಳಿ ನೀರವ ಮೌನ ಇದೆ. ಭೈರಪ್ಪ ನಿವಾಸದತ್ತ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. ಒಂದು ಸಾಹಿತ್ಯ ಲೋಕಕ್ಕೆ ಅತಿ ದೊಡ್ಡ ನಷ್ಟ ಇದೆ. 2 ಗಂಟೆ 38 ನಿಮಿಷಕ್ಕೆ ಅವರು ಪ್ರಾಣವನ್ನು ದೇಹ ತ್ಯಾಗ ಮಾಡಿದ್ದಾರೆ. ಉಸಿರು ನಿಂತಿದೆ. ಸಹಜವಾದಂಥ ಕಾಯಿಲೆಗಳು ಆದರೂ ಕೂಡ ಕೊನೆಯವರೆಗೂ ಕೂಡ ಎಸ್.ಎಲ್. ಭೈರಪ್ಪ ಅವರು ಓದಿನಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ವಿಶೇಷ. 94ರಲ್ಲೂ ಅಥವಾ 93 ವಯಸ್ಸಾಯಿತು, 94 ಆಯಿತು ಅಂತ ಹೇಳಿ ಒಂದೆಡೆ ಕುಳಿತಂಥವರು ಅಲ್ಲವೇ ಅಲ್ಲ. ಅವರು ಇತ್ತೀಚಿನ ಅನೇಕ ಅಪ್ಡೇಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರು ಅನೇಕ ಕಡೆಗಳಲ್ಲೂ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ. ಭಿತ್ತಿ ಇದೆಯಲ್ಲ, ಭಿತ್ತಿಯಲ್ಲೂ ಚಿತ್ರಣವಾಗಿರುವಂಥ ಅನೇಕ ಅಂಶಗಳು ಕೂಡ ಇದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಪುನೀತ್ ಇರ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ, ಸಾಹಿತ್ಯ ಲೋಕಕ್ಕೆ ಅತಿ ದೊಡ್ಡ ನಷ್ಟ ಇದು. ಸರಸ್ವತಿ ಸಮ್ಮಾನ ಪಡೆದಂಥ ಏಕೈಕ ಕನ್ನಡಿಗ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಮೈಸೂರು ಸಂಧ್ಯಾಕಾಲದ ಜೀವನವನ್ನು ಅಲ್ಲೇ ಸಲ್ಲಿಸಿದ್ದಾರೆ. ಈಗ ಅವರ ಕುಟುಂಬದ ಮನೆಯ ನಿವಾಸ ಹೇಗಿದೆ,
ಯಾರೆಲ್ಲ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಅಂತ್ಯ ಸಂಸ್ಕಾರದ ವಿಷಯದಲ್ಲಿ ಏನೆಲ್ಲ ಸಿದ್ಧತೆಗಳು ನಡೀತಾ ಇದ್ದಾರೆ? ದಶರಥ್ ಹಿರಿಯ ಸಾಹಿತಿ, ಕಾದಂಬರಿಕಾರರು ಕೂಡ ಆಗಿರುವಂತಹ ಎಸ್.ಎಲ್. ಭೈರಪ್ಪನವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಂದ್ರೆ ಮೊದಲಿನಿಂದಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಂತಹ ಭೈರಪ್ಪನವರು ಈಗ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆ ಏನಿದೆ ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಇನ್ನು ನಿರಂತರವಾಗಿ ಚಿಕಿತ್ಸೆಯಲ್ಲಿದ್ದಂತಹ ಭೈರಪ್ಪನವರು ಈಗ ಚಿಕಿತ್ಸೆ ಫಲಿಸದೆ ನಿಧನರಾಗಿರ್ತಕ್ಕಂಥದ್ದು. ಸುಮಾರು 94 ವರ್ಷ ವಯಸ್ಸಿನ ಭೈರಪ್ಪನವರು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರಹಳ್ಳಿ ಏನಿರುತ್ತೆ ಈ ಒಂದು ಗ್ರಾಮದಲ್ಲಿರ್ತಾರೆ. ಅವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಇಲ್ಲೇ ಪ್ರೊಫೆಸರ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇನ್ನ ಮುಖ್ಯವಾಗಿ ಅವರ ನಿವಾಸ ಇರತಕ್ಕಂಥದ್ದು ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ನಿವಾಸದಲ್ಲಿ ಈಗ ಏನು ಅವರ ಅಭಿಮಾನಿಗಳಿರ್ಬೋದು ಇವರೆಲ್ಲರೂ ಕೂಡ ಬರ್ತಾ ಇರತಕ್ಕಂಥದ್ದು. ಈಗ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರವನ್ನು ತರತಕ್ಕಂಥದ್ದು ಬಾಕಿ ಇರತಕ್ಕಂಥದ್ದು. ಇನ್ನು ಅವರ ಕುಟುಂಬಸ್ಥರು ಇಲ್ಲಿ ಯಾರು ಕೂಡ ಇಲ್ಲದೆ ಇರುವಂತ ಒಂದು ಹಿನ್ನೆಲೆ ಇದೆ. ಅಂದ್ರೆ ಏನು ಆ ದಂಪತಿಗಳಿಬ್ಬರೇ ಇದ್ದಂತ ಒಂದು ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಅವರೊಟ್ಟಿಗೆ ಅವರ ಪತ್ನಿಯವರು ಕೂಡ ಇದ್ದಂಥದ್ದು ಅಲ್ಲಿ ಆಸ್ಪತ್ರೆಯಲ್ಲಿ. ಹೀಗಾಗಿ ಇಲ್ಲಿ ಯಾವ ರೀತಿಯಾಗಿ ಒಂದು ಕಾರ್ಯ ನೆರವೇರುತ್ತೆ ಅಂದ್ರೆ ಅಂತ್ಯಕ್ರಿಯೆಗೆ ಯಾವ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ಈಗ ಎಸ್.ಎಲ್. ಭೈರಪ್ಪನವರು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿಧನರಾಗಿರ್ತಕ್ಕಂಥದ್ದು. ಇನ್ನ ಮೈಸೂರಿನಲ್ಲೂ ಕೂಡ ಅವರ ಮನೆಯತ್ತ ಈಗ ಅಭಿಮಾನಿಗಳು ಜೊತೆಗೆ ಅವರ ಬರಹವನ್ನ ಇಷ್ಟಪಟ್ಟಂತವ್ರು ಇರಬಹುದು, ಜೊತೆಗೆ ಇಲ್ಲಿ ಇರತಕ್ಕಂತ ಒಂದಷ್ಟು ಸ್ನೇಹಿತರುಗಳೆಲ್ಲರೂ ಕೂಡ ಅವರ ಮನೆಯತ್ತ ಬರತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. 94ರ ವಯಸ್ಸಿನಲ್ಲೂ ಕೂಡ ಅವರ ಬರವಣಿಗೆ ಜೊತೆಗೆ ಅವರ ಏನು ಕಾದಂಬರಿಗಳೇನಿದ್ವು ಎಲ್ಲದಕ್ಕೂ ಕೂಡ ಹೆಚ್ಚಿನ ಒಂದು ಅಭಿಮಾನಿಗಳನ್ನ ಹೊಂದಿದ್ದಂತಹ ಒಬ್ಬ ಅತ್ಯದ್ಭುತವಾದಂತಹ ಕಾದಂಬರಿಕಾರರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ಬಹಳಷ್ಟು ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂತಹ ಕರ್ನಾಟಕದ ಏಕೈಕ ಸಾಹಿತಿ ಇವರಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ತೀಕ್ಷ್ಣವಾಗಿ ಅವರ ಒಂದು ಬರವಣಿಗೆ ಇರ್ತಾ ಇತ್ತು. ಜೊತೆಗೆ ಯಾವುದೇ ಅಂಕು ಅಳಿಸಿಲ್ಲದೆ ತನಗನಿಸಿದ್ದನ್ನ ನೇರವಾಗಿ ಮಾತನಾಡ್ತಾ ಇದ್ದಂತಹ ಒಬ್ಬ ಸಾಹಿತಿ ಇವರಾಗಿರ್ತಕ್ಕಂಥದ್ದು. ಮೈಸೂರು ಭಾಗದಲ್ಲಂತೂ ಅಪಾರ ಪ್ರಮಾಣದ ಅಭಿಮಾನಿಗಳನ್ನ ಹೊಂದಿದ್ದಂತಹ ಎಸ್.ಎಲ್. ಭೈರಪ್ಪನವರು ಈಗ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರೀಗ ನಿಧನರಾಗಿರ್ತಕ್ಕಂಥದ್ದು. ದಶರಥ.